ನಾವು ಎಡ ಬಲ ದಿಕ್ಕಿಗೆ ನೋಡಿ ಯಾರು ನಮ್ಮನ್ನು ನೋಡುತ್ತಿಲ್ಲ ಎಂದು ಹೇಳಬಹುದು. ಆದರೆ ನೆನಪಿಡಿ, ದೇವರು ನೋಡುತ್ತಿರುತ್ತಾನೆ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಆದರಣೆ ಬೆಳಕನ್ನು ನೀಡಿದೆಯಲ್ಲವೇ? ದೇವರು ಉಪಕಾರ ನೆನಪಿಸಿಕೊಂಡು ಈ ಕಾರ್ಯಕ್ರಮ ಅಭಿವೃದ್ಧಿಗಾಗಿ ತಪ್ಪದೇ ಮಿಸ್ ಕಾಲ್ ನೀಡಿರಿ. ಪ್ರಿಯರೇ, ಇಂದು ನಾವು ಮೃದುವಾದ ಉತ್ತರವು ಬಿರುನುಡಿಯು ಹೇಗೆ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ, ನಾಲಿಗೆ ಮತ್ತು ಹೃದಯದ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರ ಆತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಪ್ರಸಂಗಿ 7ನೇ ಅಧ್ಯಾಯ 14ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಕಲಿತುಕೊಂಡಂಥ ಮಹತ್ವವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಒಳ್ಳೆಯತನ ಹಾಗೂ ಕೆಟ್ಟತನಗಳ ನಡುವಣ ವ್ಯತ್ಯಾಸವನ್ನು ಈ ಅಧ್ಯಾಯದಲ್ಲಿ ತಿಳಿಸಿ ನಾಲಿಗೆಯ ಹಾಗೂ ಹೃದಯದ ಪಾತ್ರಗಳ ಕುರಿತಾಗಿ ತಿಳಿಸಲಾಗಿದೆ. ಈಗ ನಾವು ನಾಲಿಗೆಯ ಬಗ್ಗೆ ನೋಡೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಜ್ಞಾನೋಕ್ತಿ ಎದುರಿಗೆ ನಿಮ್ಮ ಜ್ಞಾಪಕಕ್ಕೆ ಬರುವವರು ನಾಬಾಲ್ ಹಾಗೂ ಅಬಿಗೈಲಳು. ನಾನು ಕೂಡ ಅದೇ ರೀತಿಯಾಗಿ ನೆನೆಸುತ್ತೇನೆ. ಅವರಿಗೆ ಅನ್ವಯಿಸುವ ಅನೇಕ ಜ್ಞಾನೋಕ್ತಿಗಳನ್ನು ನಾವು ನೋಡಿದ್ದೇವೆ. ಅಬಿಗೈಲಳು ಸುಂದರ ಸ್ತ್ರೀ. ಆಕೆಯ ಪತಿಯಾದ ನಾಬಾಲನು ಮೂರ್ಖನು, ಆದರೆ ಐಶ್ವರ್ಯವಂತನಾಗಿದ್ದನು. ಒಬ್ಬರು ಸೌಂದರ್ಯ ಹಾಗೂ ಮೃಗ ಎಂಬ ಪುಸ್ತಕವನ್ನು ಬರೆದಿದ್ದು ಇದು ನಾಬಾಲ್ ಅಬಿಗೈಲರ ಕುರಿತಾದದ್ದೇ. ತನ್ನ ಗಂಡನು ದಾವೀದನಿಗೆ ಅಪಹಾಸ್ಯ ಮಾಡಿ ಉತ್ತರಿಸಿದನೆಂದು ಅಬಿಗೈಲಳಿಗೆ ತಿಳಿದಾಗ ದಾವೀದನು ತಮ್ಮ ಮಂದೆಯನ್ನು ಕಾಯ್ದದ್ದನ್ನು ಆಕೆ ನೆನಪಿಸಿಕೊಂಡು ಆಕೆ ತನ್ನ ಸೇವಕರಿಗೆ ತುಂಬ ಆಹಾರ ಸಿದ್ಧ ಮಾಡಿ ತರಬೇಕೆಂದು ಆಜ್ಞಾಪಿಸುತ್ತಾಳೆ. ಬಳಿಕ ಆಕೆ ದಾವೀದನನ್ನು ಸಂಧಿಸಿ ಅವನೆದುರು ಅಡ್ಡ ಬೀಳುತ್ತಾಳೆ. ಅವನು ಮುಂದೆ ಅರಸನಾಗಲಿರುವನೆಂದು ಆಕೆ ತಿಳಿದಳು ಮತ್ತು ಅವನ ಜೀವವು ದೇವರಾದ ಯೆಹೋವನ ರಕ್ಷಣೆಯಲ್ಲಿರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ ಎಂದು ಹೇಳಿದಳು. ಎಂಥ ಒಳ್ಳೆಯ ಮಾತು ನೋಡಿರಿ! ಆಕೆಯು ಮೃದುವಾದ ಮಾತುಗಳನ್ನಾಡಿದಳು. ಅದರಿಂದ ದಾವೀದನ ಕೋಪವು ದೂರವಾಯಿತು. ಇದಕ್ಕೆ ಬದಲಾಗಿ ಬಿರುನುಡಿಗಳು ಸಿಟ್ಟನ್ನೆಬ್ಬಿಸಿದವು. ಇದು ನಾಬಾಲನ ಸ್ಥಿತಿಯಾಗಿತ್ತು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಇಂಥ ಅನೇಕ ದೃಷ್ಟಾಂತಗಳನ್ನು ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಫರಿಸಾಯರನ್ನು ಖಂಡಿಸುವಾಗ ಅತೀ ಕಠಿಣವಾದ ಮಾತುಗಳನ್ನೇ ಉಪಯೋಗಿಸುತ್ತಾನೆ. ಬಲವಾದ ಖಂಡನೆ ಕೆಲವೊಮ್ಮೆ ಬೇಕಾಗುತ್ತದೆ. ಯೇಸು ಅದನ್ನು ಮಾಡುತ್ತಾನೆ. ಆದರೆ ದೇವರ ದಯೆಯನ್ನು ಬೇಡುವವರಿಗೆ ಆತನು ಎಷ್ಟು ಮೃದುವಾಗಿ ಉತ್ತರಿಸುತ್ತಾನೆ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನದಲ್ಲಿ ಪಾಪದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಗೆ ಆತನು ಹೇಳುತ್ತಾನೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಪ್ರಿಯರೇ, ಆಕೆಗೆ ಎಂಥ ದಯೆಯ ಉತ್ತರ ಸಿಕ್ಕಿತು ನೋಡಿರಿ. ಇಂತಹ ಅನೇಕ ದೃಷ್ಟಾಂತಗಳನ್ನು ನಾವು ದೇವರ ವಾಕ್ಯದಲ್ಲಿ ಅಲ್ಲಲ್ಲಿ ಕಾಣುತ್ತೇವೆ. ದಯೆಯ ಮೃದುವಾದ ಉತ್ತರಕ್ಕೂ ಸಮಯವಿದೆ, ಆದರೆ ಕಠಿಣವಾದ ಉತ್ತರಕ್ಕೂ ಸಮಯವಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಪುನಃ ನಾಲಿಗೆಯ ಕುರಿತಾಗಿ ನೋಡುತ್ತೇವೆ. ನಾನು ಹಿಂದೆ ಹೇಳಿದ್ದನ್ನು ಪುನರುಚ್ಚರಿಸುತ್ತೇನೆ. ಸತ್ಯವೇದದಲ್ಲಿ ಮದ್ಯಪಾನದ ಕುರಿತಾಗಿ ಹೇಳಿದಕ್ಕಿಂತ ಹೆಚ್ಚಾಗಿ ನಾಲಿಗೆಯ ದುರುಪಯೋಗದ ಕುರಿತಾಗಿ ಹೇಳಿರುತ್ತದೆ. ಇದರ ಅರ್ಥ ನಾವು ಮದ್ಯಪಾನವನ್ನು ಒಳ್ಳೆಯದೆಂದು ಹೇಳುತ್ತಿಲ್ಲ. ಮಾದಕ ದ್ರವ್ಯ ವ್ಯಸನಿಗಳನ್ನು ಜನ ದೂರುತ್ತಾರೆ. ಮದ್ಯಪಾನಸ್ಥರು ರೋಗಿಗಳು, ಸಹಾಯದ ಅಗತ್ಯತೆಯುಳ್ಳವರು ಎಂದು ಹೇಳುತ್ತಾರೆ. ಇದು ಸತ್ಯವೇ ಇರಬಹುದು. ದೇವರ ವಾಕ್ಯವು ಮದ್ಯಪಾನವನ್ನು ಖಂಡಿಸುತ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ
ನಾಲಿಗೆಯ ದುರುಪಯೋಗವನ್ನು ಬಲವಾಗಿ ಖಂಡಿಸುತ್ತದೆ. ನೀವು ಯಾರೆಂಬುದನ್ನು ನಿಮ್ಮ ನಾಲಿಗೆಯೇ ತೋರಿಸಿಕೊಡುತ್ತದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನೂ ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಎಡದಿಕ್ಕಿಗೆ ಬಲದಿಕ್ಕಿಗೆ ನೋಡಿ ಯಾರೂ ನಿನ್ನನ್ನು ನೋಡುತ್ತಿಲ್ಲ ಎಂದು ಭಾವಿಸಬಹುದು. ಆದರೆ ದೇವರು ನೋಡುತ್ತಿರುತ್ತಾನೆ, ನಿನ್ನನ್ನೂ ನೋಡುತ್ತಾನೆ. ಮೋಶೆ ಐಗುಪ್ತದಲ್ಲಿ ಒಬ್ಬ ಐಗುಪ್ತನು ಇಬ್ರಿಯ ಗುಲಾಮನೊಬ್ಬನನ್ನು ಹೊಡೆಯುತ್ತಿದ್ದಾಗ ಅವನು ಅತ್ತಿತ್ತ ನೋಡಿ ಆ ಐಗುಪ್ತನನ್ನು ಹೊಡೆದು ಕೊಂದು ಹಾಕಿದನು. ಯಾರೂ ನೋಡಲಿಲ್ಲವೆಂದು ಭಾವಿಸಿದನು. ಅವನು ಮೇಲಕ್ಕೆ ನೋಡಲು ಮರೆತನು. ಆದರೆ ದೇವರಿಗೆ ಇದು ತಿಳಿದಿತ್ತು. ನನ್ನ ಜೀವಿತ, ನಿನ್ನ ಜೀವಿತ ದೇವರೆದುರು ತೆರೆದ ಪುಸ್ತಕವಾಗಿದೆ. ಇಲ್ಲಿನ ಗುಪ್ತವಾಗಿರುವ ಪಾಪವು ಪರಲೋಕದಲ್ಲಿನ ಬಹಿರಂಗ ಅಪರಾಧವಾಗಿರುತ್ತದೆ. ದೇವರ ದೃಷ್ಟಿ ಎಲ್ಲ ಕಡೆಗೂ ಹರಿದಾಡುತ್ತಾ ಒಳ್ಳೆಯದನ್ನು ಕೆಟ್ಟದನ್ನು ನೋಡುತ್ತಾ ಇರುತ್ತದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲಾತ್ಕರಿಸುವ ನಾಲಿಗೆ ಮನಮುರಿಯುವುದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಪುನಃ ನಾಲಿಗೆಯ ಕುರಿತಾಗಿ ಬರೆದದೆ. ಅದು ನಮ್ಮನ್ನು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿಸಿ ಹಾಕಬಹುದು, ಇಲ್ಲವೇ ತೊಂದರೆಯಿಂದ ಬಿಡಿಸಲೂಬಹುದು. ಅದು ಆಶೀರ್ವಾದವೂ ಶಾಪವೂ ಆಗಬಹುದು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೂರ್ಖನು ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು, ಗದರಿಕೆಯನ್ನು ಗಮನಿಸುವವನು ಜಾಣನು ಎಂಬುದಾಗಿ. ಒಳ್ಳೆಯ ಸಲಹೆ, ಬುದ್ಧಿವಾದಗಳಿಗೆ ಕಿವಿಗೊಡುವ ಕುರಿತಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ತುಂಬ ಹೇಳಿರುತ್ತದೆ. ಮೂರ್ಖನಿಗೆ ಬುದ್ಧಿಮಾತು ಹೇಳುವುದು ವ್ಯರ್ಥ. ಅವನಿಗೆ ಹೇಳಬಹುದು, ಆದರೆ ಅವನು ಅದನ್ನು ಲಕ್ಷ್ಯವೇ ಮಾಡದ್ದರಿಂದ ಅದರಿಂದ ಅವನಿಗೇನೂ ಪ್ರಯೋಜನವಾಗುವುದಿಲ್ಲ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳವಳವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಲೌಕಿಕ ಸಂಪತ್ತಿನ ಕುರಿತಾದ ಮಾತಲ್ಲ. ನೀತಿವಂತನ ಮನೆಯ ಸಂಪತ್ತುಗಳೆಂದರೆ ಸಂತೋಷ, ಸಮಾಧಾನ, ಪ್ರೀತಿ, ಅನುಕಂಪ, ಆದರಣೆ ಇವುಗಳೇ. ಇವು ಅದ್ಭುತವಾದ ಸಂಪತ್ತೇ, ಜೀವಿತದ ಅಮೂಲ್ಯವಾದವುಗಳು. ಆದರೆ ದುಷ್ಟನು ಕೂಡಿಸಿಡುವುದು ತೊಂದರೆಗಳೇ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನು ಬಿತ್ತುವವು, ಜ್ಞಾನಹೀನರ ಹೃದಯವು ಅದನ್ನು ಬಿತ್ತುವುದೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾಲಿಗೆಯಿಂದ ತುಟಿಗಳ ಭಾಗಕ್ಕೆ ಬರುವುದನ್ನು ನೋಡುತ್ತೇವೆ. ಆದರೆ ಅರ್ಥ ಒಂದೇ ಆಗಿದೆ. ಜ್ಞಾನಿಗಳು ತಿಳುವಳಿಕೆಯನ್ನು ಹರಡುತ್ತಾರೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಬಿನ್ನಹ ಆತನಿಗೆ ಒಪ್ಪಿತ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಮೂಲಭೂತ ಸೂತ್ರವಾಗಿದೆ. ದುಷ್ಟರು ಒಳ್ಳೆಯದನ್ನು ಮಾಡುವುದಕ್ಕಾಗಲಿ ಯೋಚಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಅದು ಅವರಿಗೆ ಅಸಾಧ್ಯವಾದ ಸಂಗತಿಯಾಗಿದೆ. ನಾವು ಕೆಲವು ವಚನ ಮುಂದಕ್ಕೆ ಹೋಗಿ ಇದೇ ಅರ್ಥ ಕೊಡುವ ಇನ್ನೊಂದು ವಚನವನ್ನು ನೋಡುವ. ವಚನ 26ರಲ್ಲಿ ಹೀಗೆ ನೋಡುತ್ತೇವೆ, ಕುಯುಕ್ತಿಯು ಯೆಹೋವನಿಗೆ ಅಸಹ್ಯ, ನಯ ನುಡಿಯು ನಿರ್ಮಲ ಎಂಬುದಾಗಿ. ದುಷ್ಟನ ಯೋಚನೆಗಳು, ಅವನು ತರುವ ಯಜ್ಞಗಳು ದೇವರಿಗೆ ಮೆಚ್ಚುಗೆಯಾಗಲಾರವು. ಪ್ರೀತಿಯುಳ್ಳ ದೇವಜನರೇ, ಇದಕ್ಕೆ ಕಾರಣ ಅವನು ಸರಿಯಾಗಿಲ್ಲದಿರುವುದೇ. ಆಂತರ್ಯದಲ್ಲಾಗಲಿ ಬಾಹ್ಯವಾಗಿಯಾಗಲಿ ಅವರು ಸರಿಯಾಗಿಲ್ಲ. ಮುಖ್ಯ ತೊಂದರೆ ಎಂದರೆ ಅವನು ತನ್ನ ನಾಶನದ ಸ್ಥಿತಿಯನ್ನು ತಿಳಿದುಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ರಕ್ಷಣೆಗಾಗಿ ದೀನ ಮನಸ್ಸಿನಿಂದ ಬರಲಿಲ್ಲ. ಒಬ್ಬರು ಹೀಗೆ ಹೇಳಿದ್ದಾರೆ, ಒಬ್ಬನು ರಕ್ಷಣೆಗಾಗಿ ತನ್ನ ಸ್ವಕಾರ್ಯಗಳ ಮೇಲೆ ಕೂದಲೆಳೆಯಷ್ಟಾದರೂ ನಂಬುತ್ತಾನಾದರೆ ಅವನು ಇನ್ನೂ ನಾಶನದಲ್ಲೇ ಇರುತ್ತಾನೆ. ಇದು ಸತ್ಯವಾಗಿದೆ. ಒಬ್ಬನು ಧಾರ್ಮಿಕ ವ್ಯಕ್ತಿಯಾಗಿರಬಹುದು, ಕ್ರಮವಾಗಿ ಆರಾಧನೆಗೆ ಹೋಗುತ್ತಾ ಕೆಲವು ಆಚಾರ ವಿಧಿಗಳನ್ನು ಅನುಸರಿಸಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಇವು ಯಾವುದಕ್ಕೂ ಬೆಲೆಯಿಲ್ಲ. ತಾವು ಕೆಲವು ಧಾರ್ಮಿಕ ಆಚರಣೆಗಳನ್ನು ನಡೆಸುವುದರಿಂದ ದೇವರೊಂದಿಗೆ ಸರಿಯಾಗಬಹುದೆಂದು ಕೆಲವರು ಯಾಕೆ ನೆನೆಸುತ್ತಾರೋ ನನಗಂತೂ ತಿಳಿಯದು. ಮೊದಲು ಹೃದಯ ಬದಲಾಗಬೇಕಾಗಿದೆ. ದೇವರು ಬಾಹ್ಯ ಬದಲಾವಣೆ ಮಾಡುವ ಮೊದಲು ಆಂತರ್ಯದ ಬದಲಾವಣೆ ಮಾಡಬೇಕಾಗಿದೆ. ಆತನು ನಿನ್ನ ಜೀವಿತದ ಒಳಗನ್ನು ಸರಿ ಮಾಡುವ ತನಕ ನಿನ್ನ ಬಾಹ್ಯ ಜೀವಿತದ ಕುರಿತು ಆತನಿಗೆ ಆಸಕ್ತಿ ಇರುವುದಿಲ್ಲ.
ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ದುಷ್ಟನ ನಡತೆಯು ಯೆಹೋವನಿಗೆ ಅಸಹ್ಯ, ಧರ್ಮಾಸಕ್ತನು ಆತನಿಗೆ ಪ್ರಿಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ದುಷ್ಟನ ಯಜ್ಞಗಳ ಕುರಿತಾಗಿಯೂ ಅವನ ಯೋಚನೆಗಳ ಕುರಿತಾಗಿಯೂ ಏನು ನೆನೆಸುತ್ತಾನೆಂದು ನಾವು ನೋಡಿದೆವು. ಈಗ ದುಷ್ಟನ ನಡತೆಯು ಯೆಹೋವನಿಗೆ ಅಸಹ್ಯವಾಗಿದೆ ಎಂದು ನೋಡುತ್ತೇವೆ. ಆದರೆ ನೀತಿಯನ್ನನುಸರಿಸುವವನು ದೇವರನ್ನು ಪ್ರೀತಿಸುತ್ತಾನೆ. ಕ್ರಿಸ್ತನು ನಮಗೆ ನೀತಿಯಾಗಿದ್ದಾನೆಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಇದನ್ನು ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುತ್ತೇವೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಧರ್ಮ ಮಾರ್ಗವನ್ನು ಬಿಟ್ಟವನಿಗೆ ತೀಕ್ಷ್ಣ ಶಿಕ್ಷಣ, ಗದರಿಕೆಯನ್ನು ಕೇಳಲೊಲ್ಲದವನಿಗೆ ಸಾವು ಎಂಬುದಾಗಿ. ಪ್ರಿಯರೇ, ಒಬ್ಬನಿಗೆ ನೀನು ತಪ್ಪು ಮಾಡಿದ್ದಿ ಎಂದು ಹೇಳಿದರೆ ಅವನಿಗೆ ಇಷ್ಟವಾಗುವುದಿಲ್ಲ. ಕೆಲವರು ಯಾವ ಬುದ್ಧಿಮಾತನ್ನಾಗಲಿ ಸಲಹೆಯನ್ನಾಗಲಿ ಕೇಳುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ನಾವು ನಾಲಿಗೆಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ತಿಳಿದುಕೊಂಡೆವು. ಮುಂದಕ್ಕೆ ನಾವು ಹೃದಯದ ಬಗ್ಗೆ ನೋಡೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಪಾತಾಳವು ನಾಶಲೋಕವು ಯೆಹೋವನಿಗೆ ಗೋಚರವಾಗಿರುವಲ್ಲಿ ನರವಂಶದವರ ಹೃದಯಗಳು ಮತ್ತೂ ಸ್ಪಷ್ಟ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ರಲ್ಲಿ ಹೀಗೆ ಬರೆದದೆ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದೂ ಇಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಹೃದಯದ ಯೋಚನೆಗಳನ್ನು ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತಾನೆ. ಪಾತಾಳ ಅಂದರೆ ನಾವ್ಯಾರೂ ಕಂಡಿರದ ಅದೃಶ್ಯ ಲೋಕವೂ ಇದೆ. ಇದನ್ನು ಮಾನವನು ನಂಬುವುದಿಲ್ಲ, ಆದರೆ ದೇವರಿಗೆ ಇದು ಬಯಲಾಗಿರುತ್ತದೆ. ಆ ಅದೃಶ್ಯ ಲೋಕದ ಚಿತ್ರಣವನ್ನು ದೇವರು ಮಾತ್ರ ತಿಳಿಸಬಲ್ಲನು. ಆಗ ನಮಗೆ ಈ ಜೀವಿತದ ನಿಜ ಅರ್ಥ ತಿಳಿದು ಬರುತ್ತದೆ. ಈ ಲೋಕದ ನಂತರ ಏನೂ ಇಲ್ಲ ಎಂಬ ಭ್ರಮೆಯಲ್ಲಿ ಜೀವಿಸುವ ಮನುಷ್ಯನು ದೇವರ ಮಗುವಿಗಿಂತ ವ್ಯತ್ಯಾಸವಾಗಿ ಜೀವಿಸ್ತಾನೆ. ಅವನ ಪ್ರಾಮುಖ್ಯತೆಗಳು ಬೇರೆಯೇ ಆಗಿರುತ್ತದೆ. ದೇವರ ಮಕ್ಕಳಲ್ಲದವರೊಂದಿಗೆ ನಾವು ಮಾತನಾಡುವಾಗ ಅವರ ಜೀವಿತದ ದೃಷ್ಟಿ ಏನೆಂಬುದನ್ನು ತಿಳುಕೊಳ್ಳುವುದು ಒಳ್ಳೆಯದು. ಅವರ ಯೋಚನಾ ಸರಣಿ ಏನೆಂಬುದನ್ನೂ ತಿಳುಕೊಳ್ಳಬೇಕು. ಆದರೆ ಈ ಲೋಕದಾಚೆಗಿನ ಅದೃಶ್ಯ ಲೋಕದಲ್ಲಿ ಏನಿದೆ ಎಂದು ದೇವರು ಮಾತ್ರನೇ ತಿಳಿಸಬಲ್ಲನು. ದೇವರಾತ್ಮನು ಮಾತ್ರ ಕ್ರಿಸ್ತನ ಸಂಗತಿಗಳನ್ನು ನಮಗೆ ಹಾಗೂ ಅವರಿಗೆ ತಿಳಿಸಬಲ್ಲನು. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡಿದನು. ಆತನು ಮರಣದ್ವಾರವನ್ನು ಪ್ರವೇಶಿಸಿದನು, ಆದರೆ ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದನು. 40 ದಿನಗಳವರೆಗೆ ತನ್ನನ್ನು ಶಿಷ್ಯರಿಗೆ ತೋರಿಸಿಕೊಂಡನು. ಬಳಿಕ ತನ್ನ ಮಹಿಮೆಗೆ ಹಿಂತಿರುಗಿದನು. ನಮಗೆ ತನ್ನ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟನು. ಪರಿಶುದ್ಧಾತ್ಮನು ಮಾತ್ರವೇ ಕ್ರಿಸ್ತನನ್ನು ನಮಗೆ ಪ್ರಕಟಿಸಬಲ್ಲನು. ಪರಿಶುದ್ಧಾತ್ಮನು ನನ್ನಲ್ಲಿಂದ ತೆಗೆದು ನಿಮಗೆ ತಿಳಿಸುವನು ಎಂಬುದಾಗಿ ಕರ್ತನಾದ ಯೇಸು ವಾಗ್ದಾನ ಮಾಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದನ್ನು ನಾವು ತಿಳಿದುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಹರ್ಷ ಹೃದಯದಿಂದ ಹಸನ್ಮುಖ ಮನೋವ್ಯತೆಯಿಂದ ಆತ್ಮಭಂಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹರ್ಷದ ವಾತಾವರಣ, ನಗೆ, ಸಂತೋಷಗಳು ಮಾನವನ ಆರೋಗ್ಯಕ್ಕೂ ಆಯುಷ್ಯ ವೃದ್ಧಿಗೂ ಸಹಾಯಕವೆಂಬುದು ತಿಳಿದ ವಿಚಾರವೇ ಆಗಿದೆ. ಇದು ನಮ್ಮ ಜೀವಿತವನ್ನು ಅದ್ಭುತವನ್ನಾಗಿ ಮಾಡುತ್ತದೆ. ನಾವು ದುಃಖ ನಿರಾಶೆಗಳಲ್ಲಿ ಮುಳುಗಿದ್ದರೆ ಇಂತಹ ಅನುಭವ ಆಗಲಿಕ್ಕಿಲ್ಲ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ವಿವೇಕಿಯ ಹೃದಯ ತಿಳುವಳಿಕೆಯನ್ನು ಹುಡುಕುವುದು, ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನ ತಲೆಗಿಂತ ಹೃದಯ ಮುಖ್ಯವಾದದೆಂಬುದನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಜ್ಞಾನ ಸಂಪಾದನೆ ಕುರಿತಾಗಿ ಇಲ್ಲಿ ಹೇಳದೆ ಆತ್ಮಿಕ ಜಾಗೃತೆಯ ಅಥವಾ ಪರಿಶುದ್ಧ ಜ್ಞಾನದ ಕುರಿತಾಗಿ ಹೇಳಲಾಗಿದೆ. ಇದು ಈ ದಿನಗಳಲ್ಲಿ ಮನುಷ್ಯರಲ್ಲಿ ಕೊರತೆಯಾಗಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು.
ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನ ಜೀವಿತದಲ್ಲಿ ಇದಕ್ಕೆ ಒಳ್ಳೆ ಉದಾಹರಣೆಯನ್ನು ಕಾಣುತ್ತೇವೆ. ಅವನು ಯುವಕನಾಗಿದ್ದಾಗಲೇ ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟನು. ಅವನಲ್ಲಿ ವಿಶೇಷ ಸಾಮರ್ಥ್ಯ ಕಂಡುಬಂದದರಿಂದ ಅವನಿಗೆ ತರಬೇತಿಗಾಗಿ ಜ್ಞಾನಿಗಳೊಡನೆ ಹಾಕಲಾಯಿತು. ಅವನಿಗೆ ಕೊಡಲ್ಪಟ್ಟ ವಿಶೇಷ ಆಹಾರವನ್ನು ಅದು ಯಹೂದಿ ನಿಯಮಗಳಿಗೆ ವಿರುದ್ಧವಾದದರಿಂದ ಅವನು ನಿರಾಕರಿಸಿದನು. ಇದಕ್ಕೆ ಬದಲಾಗಿ ಧಾನ್ಯ, ಕಾಯಿಪಲ್ಯಗಳನ್ನು ಕೇಳಿಕೊಂಡನು. ದೇವರಿಗೆ ಅವನು ಭಯಪಟ್ಟದರಿಂದ ಹೀಗೆ ಮಾಡಿದನು. ಅವನು ದೇವರಿಗೆ ನಂಬಿಗಸ್ತನಾಗಿದ್ದನು. ದೇವರು ಅವನನ್ನು ಎಷ್ಟು ಘನಪಡಿಸಿದನು. ಅವನನ್ನು ಜಗತ್ತಿನ ಮೊದಲ ಮಹಾಚಕ್ರವರ್ತಿಯಾದ ನೆಬುಕದ್ನೆಚ್ಚರನಿಗೆ ಪ್ರಧಾನಮಂತ್ರಿಯಾಗುವಂತೆ ಮಾಡಿದನು. ಪರ್ಷಿಯನ್ನರು ರಾಜ್ಯಾಧಿಕಾರ ವಹಿಸಿಕೊಂಡಾಗ ಎರಡನೇ ಮಹಾಚಕ್ರವರ್ತಿಯಾದ ಕೋರೇಶನಿಗೂ ಮಂತ್ರಿಯಾಗುವಂತೆ ದೇವರು ದಾನಿಯೇಲನನ್ನು ಆಶೀರ್ವದಿಸಿದನು. ದೇವರು ತನ್ನ ಸೇವಕನನ್ನು ಘನಪಡಿಸಿದನು. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಕೋಪಿಷ್ಠನು ವ್ಯಾಜ್ಯವನ್ನೆಬ್ಬಿಸುವನು, ದೀರ್ಘಶಾಂತನು ಜಗಳವನ್ನು ಶಮನಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಮ್ಮನ್ನು 1ನೇ ವಚನಕ್ಕೆ ಹಿಂದೆ ಕರೆತರುತ್ತದೆ. ತನ್ನ ವ್ಯವಹಾರಗಳಲ್ಲಿ ಒರಟನಾಗಿರುವವನು ಜಗಳವನ್ನು ಹುಟ್ಟಿಸುವನು. ದೇವರ ವಾಕ್ಯವನ್ನು ಸಾರುವಾಗಲೂ ಜಗಳಗಳು ಹುಟ್ಟುವುದು ಸಹಜವೇ. ಕರ್ತನಾದ ಯೇಸು ಈ ಲೋಕದ ಎಲ್ಲರಿಗಿಂತಲೂ ಹೆಚ್ಚು ವಿರೋಧಗಳನ್ನೆದುರಿಸಿದವನು. ಸತ್ಯವು ಸಾರಲ್ಪಡುವಾಗೆಲ್ಲ ಜಗಳಗಳು ಹುಟ್ಟುವವು. ಯಾಕಂದರೆ ಅನೇಕರು ಸತ್ಯವನ್ನು ಸಹಿಸುವುದಿಲ್ಲ. ದೇವರ ವಾಕ್ಯವು ಒಂದು ಮಾಪಕದಂತೆ ಇದೆ. ಅದನ್ನು ಒಂದು ಸಭೆಗೆ ಸಾರಿದಾಗ ನಿಜವಾದ ಕ್ರೈಸ್ತನು ಯಾರೆಂಬುದು ತಿಳಿಯುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ: ಒಬ್ಬ ಯೌವನಸ್ಥನಾದ ಸಭಾಪಾಲಕನಿಗೆ ಅವನ ಸಭೆಯಲ್ಲಿ ತೊಂದರೆಗಳು ಎದುರಾದಾಗ ಅವನು ನನ್ನ ಬಳಿಗೆ ಬಂದನು. ನಾನು ನನ್ನ ಬಾಲ್ಯಪ್ರಾಯದ ಅನುಭವಗಳನ್ನು ಅವನಿಗೆ ಹೇಳಿದೆ. ರಾತ್ರಿಯಲ್ಲಿ ಕುದುರೆಯಾಗಲಿ ದನಗಳಿಗೆ ಆಗಲಿ ಹುಲ್ಲು ಹಾಕಲು ಹೋಗುವಾಗ ನಾನು ಒಂದು ಲಾಠೀನನ್ನು ಕೊಂಡೊಯ್ಯುತ್ತಿದ್ದೆ. ನಾನು ಹುಲ್ಲಿನ ಕೋಣೆಯ ಬಾಗಿಲು ತೆಗೆದು ಒಳ ಹೋಗುವಾಗ 2 ಸಂಗತಿಗಳು ನಡೆಯುತ್ತಿದ್ದವು. ಒಳಗಿದ್ದ ಇಲಿಗಳು ಅತ್ತಿತ್ತ ಓಡುತ್ತಾ ಮರೆಗಾಗಿ ಹುಡುಕುತ್ತಿದ್ದವು. ಮೇಲೆ ಚಾವಣಿಯ ಸಂದಿನಲ್ಲಿ ಗೂಡು ಕಟ್ಟಿದ ಪಕ್ಷಿಗಳು ಹಾಡಲು ತೊಡಗುತ್ತಿದ್ದವು. ಬೆಳಕಿನಿಂದ ಈ 2 ರೀತಿಯ ಪ್ರತಿಕ್ರಿಯೆ ಹೊರಟಿತು. ಅದೇ ರೀತಿ ದೇವರ ವಾಕ್ಯವು ಬೋಧಿಸಲ್ಪಟ್ಟಾಗ ಇಲಿಗಳು ಕತ್ತಲೆಯ ಮರೆಗೆ ಓಡುತ್ತವೆ, ಆದರೆ ಪಕ್ಷಿಗಳು ಹಾಡತೊಡಗುತ್ತವೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಕ್ರೂಜೆಯ ಹೊರೆಯನ್ನು ಹೆಚ್ಚಿಸುವರಾದರೆ ಅದನ್ನು ತಿಳಿಸುವವರು ಮಾತ್ರವೇ ಆಗಿರಬೇಕು. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು, ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಗನು ಒಳ್ಳೆಯವನಾದರೆ ತಂದೆ ಅವನ ಕುರಿತಾಗಿ ಕೊಚ್ಚಿಕೊಳ್ಳುವನು. ಆದರೆ ಮಗನು ಸೋತಾಗ ತಂದೆ ಒಂದು ಮಾತನ್ನೂ ಆಡದೇ ಇರುತ್ತಾನೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 23ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಎಂಬುದಾಗಿ. ಪ್ರಿಯರೇ, ನಾವು ಏನು ಹೇಳುತ್ತೇವೆಂಬುದು ಮಾತ್ರ ಮುಖ್ಯವಲ್ಲ, ಅದನ್ನು ಯಾವಾಗ ಹೇಳುತ್ತೇವೆ ಎಂಬುದೂ ಮುಖ್ಯವಾಗುತ್ತದೆ. ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಹೇಳಲ್ಪಟ್ಟ ಸರಿಯಾದ ಮಾತುಗಳು ಕಾರ್ಯ ಮಾಡುತ್ತವೆ. ಅನೇಕ ಬಾರಿ ಇಂತಹ ಸಂಗತಿಗಳಿಂದಾಗಿ ನಮ್ಮ ಜೀವಿತಗಳಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ. ನನ್ನ ಜೀವಿತದಲ್ಲೂ ಇದು ಸತ್ಯವಾಗಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಕುಯುಕ್ತಿಯು ಯೆಹೋವನಿಗೆ ಅಸಹ್ಯ, ನಯ ನುಡಿಯು ನಿರ್ಮಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಟರ ಯಜ್ಞವು, ಅವರ ಮಾರ್ಗಗಳು ಹಾಗೂ ಯೋಚನೆಗಳು ಯೆಹೋವನಿಗೆ ಅಸಹ್ಯವಾಗಿದೆ ಎಂದು ಈಗಾಗಲೇ ನೋಡಿದ್ದೇವೆ. ದುಷ್ಟನು ತನ್ನ ದುರ್ಮಾರ್ಗಗಳಿಂದ ತಿರುಗಿಕೊಂಡು ಯೆಹೋವನ ಕಡೆಗೆ ಬರಬೇಕಾಗಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಬಿನ್ನಹಕ್ಕೆ ಹತ್ತಿರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ಇದನ್ನೇ ಬರೆಯುತ್ತಾನೆ. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ಅವನು ಹೇಳುತ್ತಾನೆ. ಆದರೆ ದುಷ್ಟರ ಬಿನ್ನಹಗಳಿಗೆ ಆತನು ಕಿವಿಮುಚ್ಚಿಕೊಳ್ಳುತ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ
12ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ಎಲುಬಿಗೆ ಪುಷ್ಟಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಹದ ತೂಕ ಇಳಿಸಲು ಉತ್ತಮ ಮಾರ್ಗವೆಂದರೆ ಕೆಟ್ಟ ಸುದ್ದಿಯನ್ನು ಕೇಳುವುದಾಗಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನು ಮಾಡಬೇಕಾದ ಅತೀ ಮುಖ್ಯ ಕೆಲಸವೆಂದರೆ ದೇವರಿಂದ ಕಲಿಯುವುದಕ್ಕಾಗಿ ವಿನಯದೊಡನೆ ಬರುವುದೇ ಆಗಿದೆ. ಈ ಪಾಠ ನಮ್ಮೆಲ್ಲರಿಗೂ ಬೇಕಾದದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ನಾವು ದೇವರಿಂದ ಕಲಿಯುವುದಕ್ಕೆ ಇಷ್ಟಪಡುತ್ತೇವೋ ಅಥವಾ ನಮ್ಮ ಜ್ಞಾನದಲ್ಲೇ ನಾವು ಜೀವಿಸ್ತಾ ಇದ್ದೇವೆಯೋ? ಇಹಲೋಕದ ಜ್ಞಾನವು ದೇವರ ಎದುರಿನಲ್ಲಿ ಹುಚ್ಚು ಮಾತಾಗಿದೆ. ಆದ್ದರಿಂದ ವಿನಯದಿಂದ ದೇವರ ಬಳಿಗೆ ಬರೋಣ. ದೇವರ ವಾಕ್ಯದ ಗೂಢಾರ್ಥಗಳನ್ನು ಅರಿತುಕೊಳ್ಳೋಣ. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಇಂಥ ಜೀವಿತ ಜೀವಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಳ್ಳೆಯತನ ಹಾಗೂ ಕೆಟ್ಟತನಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿದುಕೊಂಡೆವು. ದೇವರ ವಾಕ್ಯದಲ್ಲಿ ತಿಳಿಸಿದ ಅನೇಕ ವ್ಯಕ್ತಿಗಳ ಜೀವಿತದ ಉದಾಹರಣೆ ನಮಗೆ ತುಂಬ ಅರ್ಥವನ್ನು ನೀಡಿದೆ ಅಲ್ಲವೇ? ಆದುದರಿಂದ ನಾವು ನಮ್ಮ ಬಾಯನ್ನು ಕಾಯ್ದುಕೊಳ್ಳೋಣ. ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಾಲಿಗೆಯ ವಿಚಾರದಲ್ಲಿ ಈ ದಿನ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡಿದ್ದಿ. ಹೌದು ಕರ್ತನೆ, ನೀನು ಉಂಟು ಮಾಡಿರುವಂಥ, ಸೃಷ್ಟಿಸಿರುವಂಥ ಈ ನಾಲಿಗೆಯ ಮೂಲಕ ದೇವರಿಗೆ ಮಹಿಮೆಯನ್ನು ತರುವಂಥ ರೀತಿಯಲ್ಲಿ ಜೀವಿಸಲು ಕೃಪೆ ತೋರಿಸು. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ತಮ್ಮ ನಾಲಿಗೆಗಳನ್ನು ಹತೋಟಿಲಿರಿಸಿಕೊಂಡು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಮತ್ತು ಅನೇಕರಿಗೆ ಆಶೀರ್ವಾದಕರವಾಗಿ ಇರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಭದ್ರಪಡಿಸು. ನಿನ್ನ ರಕ್ತ ಕೋಟೆಯಲ್ಲಿ ಅವರನ್ನು ಕರ್ತನೆ ಭದ್ರಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ತಪ್ಪದೇ ಮಿಸ್ ಕಾಲ್ ನೀಡಿ. ಯೋಗ್ಯವಾದ ಬಹುಮಾನ ಹೊಂದಿಕೊಳ್ಳ್ರಿ. ಮತ್ತೆ ಸಂಧಿಸೋಣ. ವಂದನೆಗಳು.